ಬೇಕು. ರಾಹುಲ್ ಗಾಂಧಿ ಬೇಕಾ ಮೋದಿ ಆಗ್ಬೇಕಾ? ಅಲ್ಲ, ರಾಹುಲ್ ಗಾಂಧಿ ಅವರು ಅವ್ರ ಚಿಕ್ಕ ವಯಸ್ಸು, ಅವ್ರು ನಿಭಾಯಿಸಕ್ಕಾಗಲ್ಲ. ಮೋದಿ ಅವರು ಎಕ್ಸ್ಪೀರಿಯನ್ಸು, ಅವ್ರ ಕಷ್ಟ ಸುಖ ಗೊತ್ತು. ರೈತರೇನು ಸೇಲ್ಸ್ ಏನು, ರೈತರು ಯಾವ ತರ ಇದು ಮಾಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ರಾಹುಲ್ ಗಾಂಧಿ ಅವರು ಅವ್ರ ಕುಟುಂಬದ ಹೆಸರು ಹೇಳ್ಕೊಂಡು ಅವ್ರು ಮುಂದೆ ಬಂದಿರೋದು, ಅವ್ರನಿಕ ಏನು ಮಾಡೋಕ್ಕಾಗಲ್ಲ. ಮೋದಿ ಅವರು ನಮ್ಮ ಹಿಂದಿನಿಕ ಅವ್ರ ಕಷ್ಟ ಸುಖ ಗೊತ್ತು. ಮಹಿಳೆಯರ್ಕಾಗ್ಲಿ, ಯೂತ್ಕಾಗ್ಲಿ, ರೈತರಿಗಾಗ್ಲಿ ಏನು ಕೊಡಬೇಕು, ಏನು ಮಾಡಬೇಕು. ಇವಾಗ PM ಕಿಸಾನ್ 2,000 ರೂಪಾಯಿ ಡೀಟೇಲ್ ಎಲ್ಲರಿಗೂ ಆಗ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿನಂದ್ರು, ಅದು ಸರಿಯಾಗಿ ಇಶ್ಯೂ ಆಗ್ತಾ ಇಲ್ಲ. ಒಬ್ರಿಗೆ ಬರ್ತಾ ಇದೆ, ಇಬ್ರಿಗೆ ಬರ್ತಾ ಇಲ್ಲ. ಇದನ್ನೆಲ್ಲ ಜನ ನೋಡ್ಬಿಟ್ಟು ಇವಾಗ ಅದು ಕಷ್ಟ ಜಾಸ್ತಿ ಗೊತ್ತಾಗ್ಬಿಟ್ಟೈತೆ. ಆದ್ರಿಂದ ಅವರು ಮೋದಿ ಅವರೇ ಬರ್ಬೇಕು. ನಮಗೆ ಮೋದಿ ಬಂದ್ರೆ ರಾಷ್ಟ್ರ ಚೆನ್ನಾಗಿರ್ತದೆ. GST ಇರ್ಬೋದು, ಇನ್ನೊಂದು ಇರ್ಬೋದು. ಇವಾಗ ಫೋನ್ ಪ್ಲೇ ಎಲ್ಲ ಕಂಡುಹಿಡಿದಿದಾರಲ್ಲ, ಅದರಿಂದ ನಮ್ಗೆಲ್ಲ ಒಳ್ಳೆ ಹೆಲ್ಪ್ ಆಗ್ತಾ ಇದೆ. ಅವರು ಬಂದ್ರೆ ನಮ್ಗೆ. ಮೋದಿ ಅವರು GST ಮಾಡಿರೋದು ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಮಾತುಗಳು ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ಅಲ್ಲ, ಬಡವ್ರಿಗೆ ಏನ್ ತೊಂದರೆ ಇಲ್ಲ, ದುಡ್ಡು ಇರೋರ್ಗೆ ಮಾತ್ರ GST. ಬಡವ್ರಿಗೆ ಏನ್ GST ಇಂದ ತೊಂದರೆ ಏನು ಆಗ್ತಾ ಇಲ್ಲ. ದುಡ್ಡು ಇರೋರು ಕಟ್ಲಿ ಬಿಡ್ರಿ. ಲಾರಿ, JCP, ಕ್ರಷರ್ಗಳು, ಅವರು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾರಲ್ಲ, ಅವರು ಹಾಕ್ಲಿ. ಇವ್ರಿಗೇನು ತೊಂದರೆ ಏನಿಲ್ಲಲ್ಲ ಅದರಿಂದ. ಇವಾಗ ನೋಡಿ, ಅವ್ರ ಅಂಗಡಿ ಇಟ್ಕೊಂಡವ್ರೆ, ಅವ್ರು GST ಕಟ್ಲಿ ಬಿಡ್ರಿ. ಅವರು ನಮ್ದು ಏನಿಲ್ಲ ನೋಡಿ, ಇದ್ರಲ್ಲೇ ಜೀವನ ಮಾಡ್ತಾ ಇರ್ತೀವಿ. ಇದ್ರ ನಮ್ಗೇನು ತೊಂದರೆ ಬರಲ್ಲ. ಸರ್, ಈಗ ಮೋದಿ ಅವರು ಬರೀ ದೇಶ ಸುತ್ಕೊಂಡಿದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಮಾತುಗಳು ಬರ್ತಾ ಇದಾವೆ, ನೀವೇನ್ ಹೇಳ್ತೀರಾ? ಅವ್ರು ಕೂತ್ಕೊಂಡಿ ಜಾಗನಲ್ಲಿ ನೋಡ್ತಾರೆ. ಯುರೋಪ್ಗೆ ಹೋಗಿದ್ರು, ಅಮೆರಿಕಕ್ಕೆ ಹೋಗಿದ್ರು, ಅವರೆಲ್ಲ ಅಲ್ಲಿಂದ ಟೆಕ್ನಾಲಜಿ ನೋಡ್ಕೊಂಬಂದು ಇಲ್ಲಿ ಏನ್ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಈಗ ಮೋದಿ ಅವರು ಇದುವರೆಗೂ ಪ್ರೆಸ್ ಮೀಟ್ ಮಾಡಿಲ್ಲ, ಇನ್ನೇನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆನೂ ಬರ್ತಾ ಇದೆ, ನೀವೇನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಅವ್ರು ಬೇಜಾನ್ ಬೇರೆ ಕಡೆ ಎಲ್ಲ ಮಾಡ್ತಾ ಇದಾರೆ. ಅವ್ರು ಮಾಡೋದನ್ನ ನೋಡ್ಬಿಟ್ಟು ಇವ್ರು ಹೊಟ್ಟೆ ಊರಿಗೆ ಅವ್ರು ಏನ್ ಬೇಕೋ ಮಾತಾಡ್ತಾ ಇದಾರೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ. ಈಗ ಮೋದಿ ಸರ್ಕಾರವನ್ನ 60-40 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಾ ಸರ್? ಅದು ಸುಳ್ಳು ಮೇಡಮ್ನವರೇ. ಅದನ್ನ ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಸುಳ್ಳು. ಯಾರು ಮಾಡಿ ತೋರ್ಲಿ, ನೋಡ್ಸ್ಲಿ, ಯಾರು ಅದು ಎಲ್ಲಿ ಆಗಿದೆ ಏನು ಅಂತ ಹೇಳಿ ತೋರ್ಸ್ಲಿ. ಸರ್, ಈಗ ಮತ್ತೆ ಮೋದಿ ಅವ್ರು ಬರೋದ್ರಿಂದ ಇನ್ನ ಏನ್ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಕೊಂಡಿದೀರಾ? ಅಲ್ಲ, ಇವಾಗ ನಾವು ಕೂತಂದಿದ್ದ ಜಾಗನಲ್ಲಿ ಅಮೌಂಟ್ ಕಳ್ಸ್ಬೋದು. ನಾವು ಮೊದಲು ಎತ್ಕೊಂಡು ಹೋಗ್ಬೇಕಾದ್ರೆ ಕಟ್ ಪ್ಯಾಕೆಟ್ ಆಗ್ತಾ ಇತ್ತು. ನಾವು ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಕಷ್ಟ ಇತ್ತು. ಇವಾಗ ಇಲ್ಲಿಂದಾನೇ ನಾವು ಎಲ್ಲಿಗೆ ಬೇಗ ಕಳಿಸ್ಬೋದು. ಬ್ಯಾಂಕ್ಗೆ ಹೋಗಂಗಿಲ್ಲ, ನಾವು ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಡ್ರಾ ಮಾಡ್ಕೊಬೋದು. ಅದೆಲ್ಲ ಹೆಲ್ಪ್ ಆಗ್ತಾ ಇದೆ. ಅದರಿಂದ ಜಾಸ್ತಿ ಅನುಕೂಲ ಜನಕ್ಕೆ. ರೈತರಂದ್ರೆ ರೈತರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವರು ನೋಡಿ, ರೈತರ ಕಾಳಜಿ ಇಲ್ಲ ಇವ್ರಿಗೆ. ಅವರು ರಾಗಿ ಇರ್ಬೋದು, ಭತ್ತ ಇರ್ಬೋದು, ಎಲ್ಲ ಕಡೆಗೂ ಅವ್ರಿಗೆ ಇದು ಕೊಟ್ಟಿದ್ದಾರೆ. ಇವ್ರಿಗೆ ಏನು ಕೊಡ್ತಾ ಇದ್ದಾರೆ? ಬರ ಪರಿಹಾರ. ಇವಾಗ ಮಳೆ ಇಲ್ಲ, ನಮಗೆ ಮಳೆ ಹೋಗಿ ಸುಮಾರು ಜಾಸ್ತಿ ದಿವಸ ಆಯ್ತು. ಅದ್ರ ಪರಿಹಾರ ಇಲ್ಲ, ಏನು ಇಲ್ಲ. ಆದ್ರೆ ಅವ್ರು ಆಗ್ತಾ ಇರೋದು ಬಡವರಿಗೆ. BPL ಕಾರ್ಡ್ಗೆ ಅಕ್ಕಿ ಇದೆಲ್ಲ ಬರ್ತಾ ಇತ್ತು, ಇದೆಲ್ಲ ನಿಲ್ತೋಗಿದೆಯಲ್ಲ, ಅದೆಲ್ಲ ಜನ ನೋಡ್ತಾ ಇದಾರಲ್ಲ. ಅದನ್ನ ನೋಡಿ ಅವ್ರು ಏನ್ ಬೇಕೋ ಅದು ಹೇಳ್ತಾರೆ. ಸರ್, ಈಗ ಮೋದಿ ಬಂದ ತಕ್ಷಣ ಫಸ್ಟ್ ಈ ಕೆಲಸ ಮಾಡ್ಬೇಕು ಅಂತ ಹೇಳೋದಾದ್ರೆ ಯಾವ್ದು ಮಾಡ್ಬೇಕು? ಅಲ್ಲ, ಅವ್ರು ರೈತರಿಗೆ ಏನ್ ಬೇಕೋ ಅದು ವ್ಯವಸ್ಥೆ ಮಾಡ್ಬೇಕು ಅಷ್ಟೇ. ಅವ್ರು ಮೋದಿ ಅವ್ರು ಬಂದಿದ ತಕ್ಷಣ ರೈತರಿಗೆ ಇನ್ನೂ ಬೇಕಷ್ಟು ಐತೆ, ಸಾಲ ಮಾಡಿರೋದೈತೆ ಬ್ಯಾಂಕ್ಗಳಲ್ಲಿ, ಅದನ್ನೆಲ್ಲ ಇದು ಮಾಡಬೇಕು. ಇವರು 6 ತಿಂಗಳಾಯ್ತು, 3 ತಿಂಗಳಾಯ್ತು ಸಿದ್ದರಾಮಯ್ಯನವರು ಬಂದು, ಏನು ಸರಿಯಾಗಿ ಕೊಡ್ತಾ ಇಲ್ಲ. ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರಲ್ಲ, ಬಸ್ಗಳು ಹೋಗೋದು ಅದರಲ್ಲೆಲ್ಲಾನು ಹೋಗ್ತಾ ಇರ್ತಾರೆ. ಬಸ್ಗಳಲ್ಲೆಲ್ಲ ಲೇಡೀಸ್ ಹೋಗ್ತಾ ಇದ್ದಾರೆ. ಅದು ಕೆಲವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಕೆಲವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಈ 2,000 ರೂಪಾಯಿ BPL ಕಾರ್ಡ್ಗೆ ಹಾಕ್ತಾ ಇದ್ದಾರೆ. 90% ಜನಕ್ಕೆ ಬಂದಿದೆ, 90% ಇನ್ನೂ ಬಂದಿಲ್ಲ. ಅದು ಆ ನಂಬರ್, ನಿಮ್ದು ಅಕೌಂಟ್ ನಂಬರ್ ತಪ್ಪಿದೆ, ನೀವು ಆಧಾರ್ ನಂಬರ್ ಕೊಟ್ಟಿಲ್ಲ, ಲಿಂಕ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಏನು ಸಿಗ್ತಾ ಇಲ್ಲ ನಮ್ಮ ರೈತರಿಗೆ. ರೈತರು ನೆಲ ಕಚ್ಕೊಂಡ್ಬಿಟ್ಟಿದ್ದಾರೆ, ರೇಟ್ಗಳು ಸಿಗ್ತಾ ಇಲ್ಲ, ಎಲ್ಲ ಡೌನ್ ಆಗಿಬಿಟ್ಟಿದೆ. ಅದನ್ನ ನೋಡ್ಕೊಂಡು ಅವ್ರು ಮೋದಿ ಅವ್ರು ಏನು ಮಾಡಬೇಕು ಅದು ಮಾಡ್ತಾರೆ.